ಹಾಗೆ ತುಂಬ ಮಾತಾಡಿದ್ವಿ. ನಾನು ಬಿಡಲಿಲ್ಲ. ನಾವು ಟೆನ್ಷನ್ನಲ್ಲಿದ್ದೇವೆ, ಅವರೊಂದು ಜಾಲ್ನಲ್ಲಿದ್ದಾರೆ. ಪೊಲೀಸಿನವರು ಹೇಗೆ ಇರಬೇಕು, ಹೇಗೆ ಇರಬೇಕು? ನಮ್ಮನ್ನು ಇಷ್ಟು ಜನರನ್ನು ಒಂದು ರಕ್ಷಣೆ ಮಾಡುವವರು ಯಾರೆಲ್ಲ ಅವರಿಗೆ? ಬಂದು ನೋಡಿದ ತಕ್ಷಣ ಫಸ್ಟಿಗೆ ನಮ್ಮ ಸೊಸೆಯ ಮೃತದೇಹವನ್ನು ಗುರುತು ಹೇಳಿದವನು ನಾನೇ. ಇದು ನನ್ನ ಸೊಸೆ ಇದು ಅಂತೇಳಿ. ಒಂದು ಸೌಜನ್ಯ ಉಪಯೋಗ ಮಾಡ್ತಿದ್ದ ಒಳ ಉಡುಪಿ ಒಂದು ಬೇಕಿತ್ತು, ಅದಲ್ಲಿ ನಮಗೆ ಬಾಡಿ ಹತ್ರ ಸಿಗಲಿಲ್ಲ. ಅವಳು ಯಾವ ಥರ ಹಾಕೊಂಡಿದ್ಲು ಅಂತ ಅದು ನಮಗೆ ಒಂದು ಗುರುತಿಗೆ ಬೇಕಂತ ಹೇಳಿದ್ರು. ಇಲ್ಲಿ ನಮ್ಮ ಹತ್ರ ಮಿಷನ್ ಇತ್ತು, ಮಿಷನ್ ಸ್ಟಿಚ್ ಮಾಡಿ ಒಂದು 6 ಇಂಚು ಉದ್ದ ನೂಲು ಬಿಟ್ಟಿದ್ದೆ. ಇವರು ಪಂಚನಾಮೆಗೆ ಅದನ್ನೇ ಇಟ್ಟಿದ್ದಾರೆ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಸಿಕ್ಕಿದಂಥ ಒಳ ಉಡುಪಿ ಇದು ಅಂತೇಳಿ ಸುಮ್ಮನೆ ತಂದು ಎಲ್ಕೊಂಡು ಬಂದು ಅಲ್ಲಿ ಮಲಗಿಸಿದಾಗಿ ಕಂಡಿತ್ತು ಸರ್. ಸೌಜನ್ಯನ ಬೆನ್ನಿನ ಭಾಗದ ಒಂದು ವಿಡಿಯೋ ತೋರಿಸಿ ಹೇಳೋದು, ನೋಡಿ ಸೌಜನ್ಯ ಒಂದು ಅತ್ಯಾಚಾರ ಆಗಿರೋದು ಅಲ್ಲಿ, ನೀವು ಸುಮ್ಮನೆ ಅಲ್ಲಿ ಯಾಕೆ ಇಲ್ಲ ಅಂತ ಹೇಳ್ತೀರಿ. ಅದು ಯಾವ ಥರ ಇತ್ತಂದ್ರೆ ಮಾರ್ಕ್ ಅಂತ ಹೇಳಿದ್ರೆ ಸರ್, ಈ ಬಾಡಿಯನ್ನು ನಾವು ಸ್ಟ್ರೈಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗೋದಾಗ ಯಾವ ಥರ ಮಾರ್ಕ್ ಬೀಳುತ್ತೆ, ಅಷ್ಟೊತ್ತಿನಲ್ಲಿ ಆ ಸೌಜನ್ಯ ಬಾಡಿ ಸಿಕ್ಕಿರುವ ಸ್ಥಳದಲ್ಲಿ 3 ಜನ ನಿಂತ್ಕೊಂಡಿದ್ರು. ನಮ್ಮ ಅಕ್ಕ ಬರ್ಬೇಕಾದ್ರೆ ಅವಳಿಗೆ ಕಂಡಿದೆ ಅದೆಲ್ಲ. ನಮ್ಮ ಅಕ್ಕನಿಗೆ ಗೊತ್ತಿದೆ. ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ಅಂದರೆ ಅವಳು ಇಲ್ಲೇ ಹುಟ್ಟಿ ಬೆಳೆದವಳು ನಮ್ಮ ಅಕ್ಕ. ಅವಳು ಅವತ್ತು ನಮ್ಮ ಆ ಹುಡುಗರ ಪರಿಚಯ ಹೆಸರು ಕೂಡ ಹೇಳಿದ್ಳು, ಇಂಥವರೇ ಇದ್ದದ್ದು ಅಂತೇಳಿ. ಮಧ್ಯಾಹ್ನ ಬರೋ ಹುಡುಗಿ ಸಂಜೆ ಏನು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾರೆ. ಎಕ್ಸಾಮ್ ಮುಗಿದ ಮೇಲೆ ಸ್ಪೆಷಲ್ ಕ್ಲಾಸ್ ಮಾಡೋ ಅವಶ್ಯಕತೆ ಏನಿದೆ ಕಾಲೇಜಲ್ಲಿ? ಯಾವ ಕಾಲೇಜಲ್ಲಿ ಆ ಥರ ಇಲ್ಲ ಸರ್. ವರ್ಷ ಬಂದದ್ದು 4:15, ಸೌಜನ್ಯ 4 ಕಾಲಿಗೆ ಬಂದು. ವರ್ಷ ಬರೋದಕ್ಕಿಂತ ಮುಂಚೆನೇ ಹೌದೌದು, ಅದು ಮಿಸ್ ಆಗಿದೆ, ಹುಡುಗಿ ಮಿಸ್ ಆಗಿದೆ.